ಇಂಡಿಗೋ ಗೋಳಾಟ ರಾಜ್ಯ ಹೊರ ರಾಜ್ಯ ಮಾತ್ರವಲ್ಲ ವಿದೇಶ ಪ್ರಯಾಣಕ್ಕೆ ಹೊರಟಿದ್ದವರಿಗೂ ರಕ್ತ ಕಣ್ಣೀರನ್ನ ತರಿಸಿದೆ. ಏರ್ಪೋರ್ಟ್ಗಳು ಸಂತ್ರಸ್ತರ ಕೇಂದ್ರ ತರ ಆಗ್ಬಿಟ್ಟಿದೆ. ಅಲ್ಲೇ ಊಟ ಅಲ್ಲೇ ನಿದ್ದೆ ಮಾಡಬೇಕಾದಂತ ಪರಿಸ್ಥಿತಿ ಎದುರಾಗಿದೆ. ಈ ಮಧ್ಯೆ ಸಮಸ್ಯೆ ಬಗೆಹರಿಸ್ತಾ ಇದ್ದೀವಿ ಅಂತಿದೆ ಇಂಡಿಗೋ ಕಂಪನಿ. 90% ಪ್ರಾಬ್ಲಮ್ ನಿವಾರಿಸಿದ್ದೀವಿ ಅಂತ ಹೇಳ್ತಾ ಇದೆ. ಇಂದಿನಿಂದ ಮತ್ತಷ್ಟು ಫ್ಲೈಟ್ಗಳು ಕಾರ್ಯಾಚರಣೆಗೆ ಇಳಿಯುವಂತ ಭರವಸೆಯನ್ನ ಕೊಟ್ಟಿದೆ. ಹಾಗಾದ್ರೆ ನಿನ್ನೆವರೆಗೆ ಏನೆಲ್ಲ ಸಮಸ್ಯೆ ಆಗಿತ್ತು ಆ ಬಗ್ಗೆ ಒಂದು ರಿಪೋರ್ಟ್ ಇದೆ ನೋಡಿ. ಇಂಡಿಗೋ ವಿಮಾನ ಬಿಕ್ಕಟ್ಟು ದೇಶದಾದ್ಯಂತ ಕೋಲಾಹಲ ಸೃಷ್ಟಿಸಿದೆ. ವಿಮಾನಗಳ ಹಾರಾಟದಲ್ಲಿ ಸತತ 6ನೇ ದಿನವೂ ವ್ಯತ್ಯಯವಾಗಿದೆ. ಇಂಡಿಗೋ ವಿಮಾನ ಸಂಸ್ಥೆಯ ಎಡವಟ್ಟಿನಿಂದ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಅತ್ತ ಊರಿಗೆ ಹೋಗಲಾಗದೆ ಏರ್ಪೋರ್ಟ್ನಲ್ಲಿ ಸಿಲುಕಿ ಒದ್ದಾಡ್ತಿದ್ದಾರೆ. 400ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿದ್ವು. ಹೀಗಾಗಿ ಬೆಂಗಳೂರು, ಮುಂಬೈ, ದಿಲ್ಲಿ, ಕೋಲ್ಕತ್ತಾ, ಹೈದರಾಬಾದ್ ಹೀಗೆ ಹಲವು ವಿಮಾನ ನಿಲ್ದಾಣಗಳಲ್ಲಿ ಇಂದೂ ಕೂಡ ಪ್ರಯಾಣಿಕರು ಪರದಾಡಬೇಕಾಯಿತು. ಬೆಂಕಿ ಬಿದ್ದ ಮನೆಯಲ್ಲಿ ಲಾಭಕ್ಕಿಳಿದ ಸಂಸ್ಥೆಗಳು, ಪ್ರಯಾಣಿಕರಿಂದ ಟಿಕೆಟ್ ದರ ದುಪ್ಪಟ್ಟು ವಸೂಲಿ. ಇಂಡಿಗೋ ಸಂಸ್ಥೆ ಮಾಡಿದ ಎಡವಟ್ಟಿನಿಂದ ಪ್ರಯಾಣಿಕರು ಕಂಗಾಲಾಗಿ ಹೋಗಿದ್ರು. ಟಿಕೆಟ್ ಇದ್ರೂ ಪ್ರಯಾಣಿಸಲು ಸಾಧ್ಯವಿಲ್ಲ. ವಿಮಾನ ನಿಲ್ದಾಣಕ್ಕೆ ಹೋದ್ರೆ ಟಿಕೆಟ್ ಕ್ಯಾನ್ಸಲ್. ಇದರಿಂದ ಜನ ಬೇಸತ್ತು ಹೋಗಿದ್ರೆ ಇದೇ ಪರಿಸ್ಥಿತಿಯಲ್ಲಿ ಕೆಲ ವಿಮಾನಯಾನ ಸಂಸ್ಥೆಗಳು ಹಣ ಮಾಡಲು ನಿಂತಿವೆ. ಮಾಮೂಲಿ ದರಕ್ಕಿಂತ 10 ಪಟ್ಟು ದರ ವಸೂಲಿ ಮಾಡಲು ಮುಂದಾಗಿದ್ವು. ಸ್ಪೈಸ್ ಜೆಟ್ ಮತ್ತು ಏರ್ ಇಂಡಿಯಾದಂತಹ ಪ್ರಮುಖ ಸಂಸ್ಥೆಗಳೇ ಹಣ ವಸೂಲಿಗಿಳಿದಿವೆ. ಅಷ್ಟೇ ಅಲ್ಲ, ಟಿಕೆಟ್ ರದ್ದಾದವರಿಗೆ ಮರುಪಾವತಿ ವಿಳಂಬದ ಬಗ್ಗೆ ಕೇಂದ್ರ ಸರ್ಕಾರ ಎಚ್ಚರಿಕೆ ನೀಡುವುದರ ಜೊತೆಗೆ ರೀಫಂಡಿಂಗ್ಗೆ ಗಡುವು ನೀಡಿದೆ. ರಾತ್ರಿ 8 ಗಂಟೆಯೊಳಗೆ ಬಾಕಿ ಇರುವ ಎಲ್ಲ ಪ್ರಯಾಣಿಕರ ಟಿಕೆಟ್ ಹಣ ಮರುಪಾವತಿ ಮಾಡಬೇಕು ಅಂತ ಗಡುವು ನೀಡಿದೆ. ಒಂದು ವೇಳೆ ಇದರಲ್ಲಿ ವಿಫಲವಾದರೆ ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ. ಅಷ್ಟೇ ಅಲ್ಲ, 48 ಗಂಟೆಗಳಲ್ಲಿ ಪ್ರಯಾಣಿಕರ ಲಗೇಜ್ಗಳನ್ನು ಅವರವರ ವಿಳಾಸಕ್ಕೆ ತಲುಪಿಸಬೇಕು ಅಂತಲೂ ಹೇಳಿದೆ. ವಿಮಾನ ಪ್ರಯಾಣಿಕರ ನೆರವಿಗೆ ರೈಲ್ವೆ ಇಲಾಖೆ. ಇಂಡಿಗೋ ವಿಮಾನ ಸಿಗದೆ ಪ್ರಯಾಣಿಕರ ಪರದಾಟ ಹಿನ್ನೆಲೆ ಕೇಂದ್ರ ಸರ್ಕಾರ ಪರ್ಯಾಯ ಮಾರ್ಗ ಹುಡುಕಲು ಮುಂದಾಗಿದೆ. ಹೆಚ್ಚುವರಿ ರೈಲ್ವೆ ಎಸಿ ಬೋಗಿ ಅಲ್ಲದೆ ಹೆಚ್ಚುವರಿ ರೈಲುಗಳನ್ನೇ ಓಡಿಸಲು ನಿರ್ಧರಿಸಿದೆ. ಬೆಂಗಳೂರಿಂದ ಪುಣೆ, ದೆಹಲಿ, ಚೆನ್ನೈ, ಮುಂಬೈಗೆ ಸ್ಪೆಷಲ್ ಟ್ರೈನ್ ಸೇವೆ ಇರಲಿದೆ. ರೈಲ್ವೆ ನಿಲ್ದಾಣ ಆಪ್ ಆನ್ಲೈನ್ ಮೂಲಕ ಟಿಕೆಟ್ ಬುಕ್ ಮಾಡಬಹುದಾಗಿದೆ. ಎಲ್ಲೆಲ್ಲಿ ಬೇಡಿಕೆ ಜಾಸ್ತಿ ಇದೆಯೋ ಅಲ್ಲೆಲ್ಲ ಟ್ರೈನ್ಗಳನ್ನು ಬಿಡಲು ರೈಲ್ವೆ ಇಲಾಖೆ ನಿರ್ಧರಿಸಿದೆ. ಪ್ರಯಾಣಿಕರ ಹೆಚ್ಚಿನ ದಟ್ಟಣೆ ಉಂಟಾಗಿದೆ. ಸೊ ಹಾಗಾಗಿ ಅವರ ಅನುಕೂಲಕ್ಕೋಸ್ಕರ ನಾವು ಯಶವಂತಪುರಿಂದ ಹಜರತ್ ನಿಜಾಮುದ್ದೀನ್ ಅಂದ್ರೆ ಡೆಲ್ಲಿಗೆ ಒಂದು ವಿಶೇಷ ರೈಲ್ನ ಓಡಿಸ್ತಾ ಇದೀವಿ. ಅದೇ ರೀತಿ ಬೆಂಗಳೂರಿನಿಂದ ಚೆನ್ನೈ ಒಂದು ವಿಶೇಷ ಟ್ರೈನ್ ಓಡಿಸ್ತಾ ಇದೀವಿ. ಅದೇ ರೀತಿ ಬೆಂಗಳೂರಿನಿಂದ ಪುಣೆಗೂ ಸಹ ವಿಶೇಷ ರೈಲನ್ನ ನಾವು ಓಡಿಸ್ತಾ ಇದೀವಿ. ಇನ್ನು ಈ ಮಧ್ಯೆ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ಅವರನ್ನ ವಜಾಗೊಳಿಸಲು ಕೇಂದ್ರ ಸಿದ್ಧತೆ ನಡೆಸಲಾಗಿದೆ ಎನ್ನಲಾಗ್ತಿದೆ. ಈ ನಡುವೆ ವಿಮಾನಯಾನ ಪ್ರಯಾಣಿಕರಿಗಾದ ಸಮಸ್ಯೆ ಬಗ್ಗೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಮಧ್ಯಪ್ರವೇಶ ಕೋರಿ ಸುಪ್ರೀಂ ಕೋರ್ಟ್ಗೆ PIL ಕೂಡ ಸಲ್ಲಿಸಲಾಗಿದೆ. ಸದ್ಯದ ಪರಿಸ್ಥಿತಿ ಪ್ರಕಾರ ಸಮಸ್ಯೆ ಇತ್ಯರ್ಥವಾಗಲು ಇನ್ನೂ 10 ದಿನಗಳ ಅಗತ್ಯವಿದೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.